ಭಾಗದ ಯುವತಿಯೊಬ್ಬಳ ಆತ್ಮಹತ್ಯೆಯ ಸಾವು ತಾಲೂಕಿನಾದ್ಯಂತ ಸಾರ್ವಜನಿಕ ಮಧ್ಯೆ ಅನುಮಾನವನ್ನು ಹುಟ್ಟುಹಾಕುತ್ತಿದೆ. ಹಿಂದುಳಿದ ವರ್ಗದ ಯುವತಿಯ ಈ ಅನುಮಾನಾಸ್ಪದ ಆತ್ಮಹತ್ಯೆಯನ್ನು ಸಿದ್ದಾಪುರ ಪೊಲೀಸ್ ಇಲಾಖೆ ಸೂಕ್ತ ತನಿಖೆಯಿಂದ ಮಾತ್ರ ಸತ್ಯ ಕಂಡುಕೊಳ್ಳಲು ಸಾಧ್ಯ ಎಂದು ಸಿದ್ದಾಪುರ ಹಿಂದೂ ಜಾಗೃತಿ ಕಾರ್ಯಕರ್ತರು ಈ ಮೂಲಕ ಮನವಿಯನ್ನು ಸಲ್ಲಿಸುತ್ತಾ ಆಗ್ರಹಿಸುತ್ತಿದ್ದೇವೆ. ಕಳೆದ 15 ದಿವಸಗಳ ಹಿಂದೆ ಸಿದ್ದಾಪುರ ತಾಲೂಕಿನ ಗ್ರಾಮೀಣ ಭಾಗದ ಹಿಂದುಳಿದ ವರ್ಗದ ಯುವತಿಯರುಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುತ್ತಾಳೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಈ ಆತ್ಮಹತ್ಯೆ ಪ್ರಕರಣ ಸ್ವಯಂ ಪ್ರೇರಿತ ಈ ಕುರಿತು ಶವದ ಜೊತೆಗೆ ಲಿಖಿತ ಪತ್ರ ಒಂದು ಸಿಕ್ಕಿದೆ ಎಂದಿರುತ್ತಾರೆ. ಆದರೆ ಸಿದ್ದಾಪುರ ಪಟ್ಟಣದಾದ್ಯಂತ ಸಾರ್ವಜನಿಕರ ಮಧ್ಯದಲ್ಲಿ ಈ ಆತ್ಮಹತ್ಯೆ ಲವ್ ಜಿಹಾದ್ ಪ್ರಕರಣ ಎಂದು ಚರ್ಚೆಗೆ ಒಳಗಾಗುತ್ತಿದೆ. ಮುಸ್ಲಿಂ ಯುವಕರರುವ ತಾನು ಹಿಂದೂ ಧರ್ಮದವರೆಂದು ನಂಬಿಸಿ ವಂಚಿಸಿ ಅಮಾಯಕ ಹಿಂದೂ ಯುವತಿಗೆ ಮೋಸದಿಂದ ಪ್ರೀತಿ ಪ್ರೇಮದ ನಾಟಕವಾಡಿ ವಂಚಿಸಿದರೆಂಬ ಸಂಗತಿ ಜಾಹೀರಾತಾಗುತ್ತಿದೆ. ಈ ಕುರಿತಾಗಿ ಕಂಡವರು ಕೇಳಿದವರು ಎಂದು ಗುಸುಗುಸು ಶುರುವಾಗಿದೆ. ಈ ಅಮಾಯಕ ಯುವತಿಗೆ ತಾನು ಪ್ರೀತಿಸಿದ ಯುವಕ ಹಿಂದೂ ಅಲ್ಲವೆಂದು ಯಾವಾಗ ತಿಳಿಯಿತೋ ಆಗ ಬಹಿರಂಗವಾಗಿ ಪ್ರತಿಭಟಿಸಿದ್ದಾಳೆ ಮತ್ತು ಆ ಮುಸ್ಲಿಂ ಯುವಕರಿಂದ ಜಗಳವಾಡಿ ದೂರವಾಗಿದ್ದಾಳೆ ಎಂಬ ಮಾತುಗಳು ಬಾಯಿಂದ ಬಾಯಿಗೆ ಹರಡುತ್ತಿದೆ. ಯುವತಿಯ ಮನೆಯವರು ಯಾವಾಗ ಯುವತಿಗೆ ತಮ್ಮ ಸ್ವಂತ ಜಾತಿಯ ವರನೊಂದಿಗೆ ಮದುವೆ ನಿಶ್ಚಯ ಮಾಡಲು ಪ್ರಯತ್ನಿಸಿದರೋ ಆ ಸಂದರ್ಭದಲ್ಲೆಲ್ಲ ಈ ಧೂರ್ತ ಮುಸ್ಲಿಂ ಯುವಕ ನೆಂಟಸ್ಥಳವನ್ನು ತಪ್ಪಿಸುವ ಮತ್ತು ಯುವತಿಗೆ ಧಮಕಿ ಹಾಕುವ ಕೆಲಸ ಮಾಡಿದ್ದನೆಂಬ ಸುದ್ದಿ ಹರಡುತ್ತಿದೆ. ಈ ಸಂದರ್ಭದಲ್ಲಿ ಒತ್ತಡಕ್ಕೊಳಗಾಗಿ ಮಾನಸಿಕವಾಗಿ ನೊಂದ ಯುವತಿ ಅಸಹಾಯಕಳಾಗಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ. ತನ್ನ ಕುಟುಂಬದ ಮತ್ತು ತನ್ನ ಮರ್ಯಾದೆಗೆ ಹಂಚಿ ಜೀವನವನ್ನು ಕೊನೆಗಾಣಿಸಿಕೊಂಡಿದ್ದಾಳೆ ಎಂಬ ಸುದ್ದಿ ಹರಡುತ್ತಿದೆ. ಕಾರಣ ಈ ಸಂಗತಿಯನ್ನು ಕೂಲಂಕುಷವಾಗಿ ಪೊಲೀಸ್ ಇಲಾಖೆಯ ಮೂಲಕ ತನಿಖೆ ಮಾಡಬೇಕೆಂದು ಆಗ್ರಹಿಸುತ್ತಿದ್ದೇವೆ. ಆತ್ಮಹತ್ಯೆ ಸಂದರ್ಭದಲ್ಲಿ ಯುವತಿಯಿಂದ ವಶಪಡಿಸಿಕೊಂಡಿರುವ ಮೊಬೈಲ್ನ ಹೊರಕರೆಯನ್ನು ಮತ್ತು ಒಳಕರೆಯನ್ನು ವಾಟ್ಸಪ್ ಚಾಟ್ಸ್ಗಳನ್ನು ಮತ್ತು ಮೆಸೇಜ್ಗಳನ್ನು FSL ತನಿಖೆಯ ಮೂಲಕ ಕಂಡುಹಿಡಿಯಬೇಕು. ಕಾರವಾರದ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಶವ ಪರೀಕ್ಷೆ ಮಾಡಿದ ವರದಿಯನ್ನು ಪರಿಶೀಲಿಸಿ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ದೂರು ದಾಖಲಿಸಿಕೊಂಡು ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷಿಸಬೇಕೆಂದು ಆಗ್ರಹಿಸಿಕೊಳ್ಳುತ್ತಿದ್ದೇವೆ.